ಪಕ್ಕದ ತಮಿಳುನಾಡಿನಲ್ಲಿ ಕೊಯಂಬತ್ತೂರಿನಲ್ಲಿ ಇಲ್ಲಿ ಪೊಲೀಸ್ ಅಧಿಕಾರಿಗಳು ನಡ್ಕೊಂಡಿರುವಂಥ ರೀತಿ ಸಾಕಷ್ಟು ಈಗ ವೈರಲ್ ಆಗ್ತದೆ, ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತದೆ. ಯಾಕಂದರೆ ಕೊಯಂಬತ್ತೂರಿನಲ್ಲಿ ಒಬ್ಬ ಬಾಲಕಿಯನ್ನು ಅಪಹರಿಸಿ ಕೊಲೆ ಮಾಡಿದಂಥ ಒಂದು ಪ್ರಕರಣ, ರೇಪ್ ಅಂಡ್ ಮರ್ಡರ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಒಂದು ಪ್ರಕರಣವನ್ನು. ಆದರೆ ಸುದ್ದಿಗೋಷ್ಠಿ ಮಾಡೋದಕ್ಕೆ ಅಂತ ಹೇಳಿ ಬಂದಂತಹ ಪೊಲೀಸರು, ಪಶ್ಚಿಮ ವಲಯ IGP ರಮ್ಯಾ ಭಾರತಿ ಅವ್ರು ಕೂತ್ಕೊಂಡು ಅಕ್ಕಪಕ್ಕ ತಮ್ಮ ಜೊತೆ ಇದ್ದಂತಹ ಪೊಲೀಸರ ಜೊತೆಗೆ ಗಹಗಹಿಸಿ ನಗ್ತಾ ಇದ್ದಾರೆ. ಅದೇನಂತ ದೊಡ್ಡ ಜೋಕ್ ಅವ್ರು ಕ್ರ್ಯಾಕ್ ಮಾಡಿದ್ರು, ಆ ಜೋಕಿಗೆ ಅದೇನಕ್ಕೆ ಅಷ್ಟೊಂದು ಜೋರಾಗಿ ಅವ್ರಿಗೆ ನಗು ಬಂತು, ಇದ್ರ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ನೀವು ಮಾತಾಡೋಕ್ಕೆ ಬಂದಿರುವಂಥದ್ದು, ಮಾಧ್ಯಮಗಳಿಗೆ ಬ್ರೀಫ್ ಮಾಡೋಕ್ಕೆ ಬಂದಿರುವಂಥದ್ದು ಒಬ್ಬ ಬಾಲಕಿ, ಒಬ್ಬ ಪುಟ್ಟ ಹುಡುಗಿ, ಆಕೆಯ ರೇಪ್ ಅಂಡ್ ಮರ್ಡರ್ ಬಗ್ಗೆ. ಆದರೆ ನಿಮಗೊಂದು ಚೂರಾದರೂ ಸಂವೇದನಾಶೀಲತೆ ಇಲ್ವಾ? ಅಷ್ಟೊಂದು ಇನ್ಸೆನ್ಸಿಟಿವ್ ಆಗಿಬಿಟ್ಟಿದ್ದೀರಾ ನೀವು. ಬಹುಶಃ ನಿಮ್ಗಳಿಗೆ ಈಗ ಪೊಲೀಸ್ ಇಲಾಖೆ ಅಂತ ಹೇಳಿದಾಗ ಈ ಥರದೊಂದಷ್ಟು ಮರ್ಡರ್ಗಳು ಅಥವಾ ಕೆಲವೊಂದಷ್ಟು ಬೇರೆ ಬೇರೆ ರೀತಿಯಾದಂಥ ಕೇಸ್ಗಳನ್ನು ಅಥವಾ ನೀವು ಡೆಡ್ ಬಾಡಿಗಳನ್ನು ನೋಡ್ತಾ ಇರ್ತೀರಿ, ಅದು ಕಾಮನ್ ಅಂತ ಅನಿಸಿರುತ್ತೆ, ರೊಟೀನ್ ಅಂತ ಅನಿಸಿರುತ್ತೆ. ಬಟ್ ಇಲ್ಲಿ ಆಗಿರೋದು ಒಂದು ಬಾಲಕಿಯ, ಪುಟ್ಟ ಹುಡುಗಿಯ ಒಂದು ರೇಪ್ ಅಂಡ್ ಮರ್ಡರ್ ಕೇಸ್. ಅದ್ರ ಬಗ್ಗೆ ನೀವು ಮಾತಾಡೋದಕ್ಕೆ ಬರ್ತೀರಿ. ಬಂದಾಗ ನೋಡಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಪ್ರೆಸ್ ಮೀಟು, ಅಲ್ಲಿ ಕೂತ್ಕೊಂಡು ಒಬ್ಬರು ಮೊಬೈಲಲ್ಲಿ ಬ್ಯುಸಿ ಇದ್ದಾರೆ, ಫೈನ್, ಏನೋ ಒಂದು ಅಪ್ಡೇಟ್ಸ್ ತೊಗೊಳ್ತಾ ಇದ್ರು ಅಥವಾ ಏನೋ ಅಂತ ಅಂದ್ಕೊಳ್ಳೋಣ. ಇನ್ನು ಪಕ್ಕನೇ ಕೂತಿರುವಂಥ ಅವರು ಭಾರತೀಯರು, ಆಕೆ ಒಬ್ಬ ಹೆಣ್ಣು. ಇಲ್ಲಿ ಮಾತಾಡೋಕ್ಕೆ ಬಂದಿರುವಂಥದ್ದು ಇನ್ನೊಂದು ಹೆಣ್ಣು ಮಗಳ ಬಗ್ಗೆ. ನೋಡಿ, ಇಲ್ಲಿ ಆ ಮೊಬೈಲಲ್ಲಿ ಬಂದಂಥ ಯಾವುದೋ ಒಂದು ಮೆಸೇಜು ಅಥವಾ ಏನೋ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಏನಕ್ಕೆ ಮಾತಾಡೋಕ್ಕೆ ಬಂದೆ, ಯಾವ ವಿಚಾರ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇವರ ಹಾವಭಾವ ಎಲ್ಲವೂ ಬದಲಾಗ್ಬಿಡುತ್ತೆ. ಮಾಧ್ಯಮಗಳನ್ನು ಕ್ಯಾಮ್ರಾ ರೋಲ್ ಆದ ತಕ್ಷಣವೇ ನೋಡಿ ಈ ಥರದ್ದಿದೆ, ಡೀಟೇಲ್ ಈ ಥರದ್ದೆಲ್ಲವೂ ಸಬ್ಜೆಕ್ಟ್ ಅನ್ನುವಂಥದ್ರ ಬಗ್ಗೆ ಮಾತಾಡಲೂಬಹುದು. ಬಟ್ ಈಗ ಇದಕ್ಕಿಂತ ಮುಂಚೆ ಇವರು ಆಡಿದಂಥ ರೀತಿ ಇದೆಯಲ್ಲ, ನಡ್ಕೊಂಡಂಥ ಒಂದು ರೀತಿ, ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈ ವಿಡಿಯೋ ಎಲ್ಲ ಕಡೆನೂ ವೈರಲ್ ಆಗ್ತಾ ಇದೆ. ಜನರು ಇವರ ವಿರುದ್ಧ ಆಕ್ರೋಶಿತರಾಗಿ ಮಾತಾಡ್ತಾ ಇದ್ದಾರೆ. ಇದು ಕೊಯಮತ್ತೂರಿನಲ್ಲಿ ಆಗಿರೋದು. ಇದು ಸಹಜವಾಗಿ ಈಗ CM ಗಮನಕ್ಕೆ ಬರಲೇಬೇಕು. ವಿಜಯ್ ಅವರು ಇದಕ್ಕೆ ಏನು ರಿಯಾಕ್ಷನ್ ಕೊಡ್ತಾರೆ, ವಿಜಯ್ ಇದಕ್ಕೆ ಯಾವ ರೀತಿಯಾದಂಥ ಆ್ಯಕ್ಷನ್ ತಗೊಳ್ತಾರೆ ಅನ್ನುವಂಥದ್ರ ಬಗ್ಗೆ ಖಂಡಿತವಾಗ್ಲೂ ಎಲ್ಲರೂ ನಿರೀಕ್ಷಿಸ್ತಾ ಇದ್ದಾರೆ. ಇಂಥ ಇನ್ಸೆನ್ಸಿಟಿವ್ ಬಿಹೇವಿಯರ್ನ ಯಾರೂ ಕೂಡ ಅಕ್ಸೆಪ್ಟ್ ಮಾಡೋದಿಲ್ಲ.